ಹೆಸರಾಡೋದಕ್ಕಿಂತ ಎಲ್ಲ ಒಂದು ಹಿರಿಯ ಮುಖಂಡರು ಮತ್ತೆ ಗೌರವಾಯುತ ಪಕ್ಷದ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಅಭ್ಯರ್ಥಿಗಳಿಂದ ಕಾಯ್ತಾ ಇದ್ರು. ಎಲ್ಲೆಲ್ಲಿ ಮನಸ್ತಾಪ ಹುಡ್ತದೆ, ಎಲ್ಲೆಲ್ಲಿ ವೈಮನಸ್ಪಾದರೆ ಅವ್ರನ್ನ ಕ್ಯಾಚ್ ಮಾಡಬೇಕು. ಸಹಜವಾಗಿ ನಮ್ಗೆ ಗೆಲ್ಲುವಂತ ಪಕ್ಷ, ಗೆಲ್ಲೋ ಪಕ್ಷದಲ್ಲಿ 3-4 ಜನ ಅಭ್ಯರ್ಥಿಗಳು ಇರ್ತಕ್ಕಂಥ ಸಹಜ. ಸೋಲೋದ್ರಲ್ಲಿ ಇರಲ್ಲ, ಅದಕ್ಕೋಸ್ಕರ ಅವರು ಇಲ್ಲ. ಹಾಗಾಗಿ ನಮ್ಮಲ್ಲಿ JDS ಬೈತಿರೋದ್ರಿಂದ ನಮ್ಮಲ್ಲಿ JDS ಒಂದು 4-5 ಜನ ಅಭ್ಯರ್ಥಿಗಳು, ಅದೇ ರೀತಿ ಬಿಜೆಪಿ 4-5 ಜನ ಅಭ್ಯರ್ಥಿಗಳು ಸಹಜವಾಗಿರ್ತಾರೆ. ಆದ್ರೆ ಇಲ್ಲಿ ಮಾನದಂಡ ಒಂದೇ, ಮೈತ್ರಿಕೂಟ NDA ಅಭ್ಯರ್ಥಿ ಗೆಲ್ಲಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಒಂದು ಆದೇಶ ಮೇರೆಗೆ ಒಗ್ಗಟ್ಟಾಗಿ ಸಹಮತತೆಯಿಂದ ಒಬ್ಬ ಅಭ್ಯರ್ಥಿಗಳು ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಗ್ರಾಮಗಳಲ್ಲಿ ಬಂದಾಗ, ವಾರ್ಡ್ಗಳಲ್ಲಿ ಬಂದು ಭೇಟಿ ಮಾಡಿ ನಿಮ್ಮಗಳ ಒಂದು ಅಭಿಪ್ರಾಯ ಮತ್ತೆ ಅಭ್ಯರ್ಥಿಗಳು ಯಾರು ಅಂತ ಕೇಳುವಂಥ ಸಂದರ್ಭದಲ್ಲಿ ತಾವು ಕೂಡ ಸೂಚನೆ ಕೊಡ್ತೀವಿ. ತದನಂತರ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಒಂದು ಅಭ್ಯರ್ಥಿ ಮಾಡೋ ಸಂದರ್ಭದಲ್ಲಿ ಬಿಜೆಪಿನ JDS ಅನ್ನೋದು ನೋಡಿದ್ರೆ ಗೆಲ್ತಕ್ಕಂಥ ಪಕ್ಷ, ಗೆಲ್ತಕ್ಕಂಥ ಅಭ್ಯರ್ಥಿ ಇಷ್ಟೇ. ಇದರಲ್ಲಿ ಯಾರು ಮುತುವರ್ಜಿ, ಮುಲಾಜು, ಹಣ ಆ ಥರದ್ದು ಯಾವುದೂ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನ ಮೀರಿ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇದ್ರು. ನಾವು ಅಭ್ಯರ್ಥಿ ಭಾಷಣ ಮಾಡೋದು ಕಾಯ್ತಾ ಇದ್ವಿ, ಅಭ್ಯರ್ಥಿ ಘೋಷಣೆಯನ್ನು ಮಾಡಿದ್ವಿ. ತದನಂತರದಲ್ಲಿ ಯಾರು ನಮ್ಮಲ್ಲಿ ಸಣ್ಣ ಪುಟ್ಟ ಬೇಸರ ಇರ್ತದೆ ಅವ್ರನ್ನ ಪದೇ ಪದೇ ನನ್ನ ಅಂದಾಜು ಒಬ್ಬೊಬ್ಬ ಇಲ್ಲಿಂದ ಅಭ್ಯರ್ಥಿಗೆ ಯಾರಿಗೆ ಅನುಕೂಲ ಆಗಲಿಲ್ಲ ಅವ್ರಿಗೆ MLCಗಳು, MLAಗಳು, ಜಿಲ್ಲಾ ಮಂತ್ರಿಗಳಿಂದ ಅವ್ರು ಫೋನ್ ಮಾಡ್ತಾರೆ ನೇರವಾಗಿ. ಇದೆಲ್ಲ ಅನುಭವಗಳಾಗಿಲ್ಲ. ನೇರ ಫೋನ್ ಮಾಡಿ ನಿಮ್ಗೆ ಮನಸ್ತಾಪ ಆಗಿದೆ, ನಿಮ್ಗೆ ಬೇಜಾರಾಗಿದೆ, ನಾವು ಟಿಕೆಟ್ ಕೊಡ್ತೀವಿ ಬನ್ನಿ. ಒಂದು ವೇಳೆ ಹೆಂಗ್ ಟಿಕೆಟ್ ಕೊಡೋಕೆ ಸಾಧ್ಯ ಇದಾರಲ್ಲ ಅಂತ ಪ್ರಶ್ನೆ ಮಾಡಿದ್ರೆ 2 ನಾಮಿನೇಷನ್ ಅದು ಜ್ಞಾಪಕ ಮಾಡ್ಲಿಕ್ಕೆ. 2ಕ್ಕೆ ಯಾರು ಫೋನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಳೋದು, ನೀವು ನಾಮಿನೇಷನ್ ಸರ್ಕಾರ ಬರೋದು ನಮ್ದೇ, ಸರ್ಕಾರ ನಮ್ದಿದೆ, ನಾವೇ ಅಧಿಕಾರ ಹಿಡಿತೀವಿ, ನಿಮ್ಮನ್ನೇ ನಾಮಿನೇಷನ್ ಮಾಡ್ತೀವಿ. 25 ಜನಕ್ಕೂ ಇದೆ. ಮತ್ತೆ ಎಷ್ಟು ಸೀಟದಲ್ಲಿ 2 ಸೀಟ್. ಈ ಥರದ್ದು ಪ್ರಯೋಗಗಳು ಮಾಡ್ತಾರೆ. ಇಂಥದಕ್ಕೆ ನಮ್ಮ JDS ಬಿಜೆಪಿಯ ಕಾರ್ಯಕರ್ತರು, ಮುಖಂಡಗಳು ನಾವು ಕೂತಿದ್ರೆ ಇದಕ್ಕಿಂತ ಬುದ್ಧಿವಂತರು, ಇದಕ್ಕಿಂತ ಶಕ್ತಿಶಾಲಿ, ಇದಕ್ಕಿಂತ ಪ್ರಬುದ್ಧ ನೀವು ಇದ್ದೀರಿ. ನೀವು ಹೇಳಿದ್ರೆ 10 ಜನ ಕೇಳ್ತಾರಂತ, ಅವರೇ ಹೇಳ್ಕೊಳ್ತಾರೆ. ಇಬ್ರು ಇರೋದು ನಾನು ಯಾರು ಆಗ್ತಾರೆ ಅವ್ರ ವೋಟಿಂಗ್ ಪವರ್ ಇದೆಯಲ್ಲ ಅನ್ನೋದನ್ನ ಸಾಮಾನ್ಯ ಜನ ಮಾತಾಡ್ತಾರೆ. ಅಂತ ಬುದ್ಧಿವಂತ ಇರ್ತಕ್ಕಂಥವ್ರಿಗೆ ಅವ್ರು ಹೇಳಿದ್ಕೆಲ್ಲ ಹೋಗ್ಬಿಟ್ಟವ್ರ ಯಾವುದೇ ಇಂಥವೆಲ್ಲ ಪ್ರಯೋಗಗಳು ಮಾಡಿ ಲಾಸ್ಟ್ಗೆ ಕೊನೆಯ ಪಕ್ಷ ಸಿಕ್ಕಿದ್ದಕ್ಕೋಸ್ಕರ ಸೋಮವಾರ ಮಂಗಳವಾರ ಕೊನೆ ದಿವಸ ಇದ್ರು ಕೂಡ ಸೋಮವಾರ ಗಂಟೆ ಸಿಗಲಿಲ್ಲ, ಮಂಗಳವಾರ ಕೊನೆ 1 ಅವರ್ ಇದ್ದಂಗೆ ಇಟ್ಕೊಂಡ್ಬಂದವ್ರು. ಯಾಕೆಂದ್ರೆ ಇನ್ನ ಯಾವ್ದು ನಮಗೆ ಬರ್ತಾರೆ ಕಾದು ನೋಡ್ತಾವ. ಇಂಥವ್ರಿಗೆಲ್ಲ ಅವಕಾಶ ಮಾಡಿಕೊಡದೆ ಪಕ್ಷ ನಿಷ್ಠೆ, ಸಿದ್ಧಾಂತ, ನಮ್ಮ ಒಂದು ಪಕ್ಷ ಬೇಸರ ಆಗಿರ್ಬೋದು, ಮುಂದೊಂದಿನ ಅವಕಾಶ ಸಿಗ್ತದೆ ಅಂತ ಹೇಳಿ ಪಕ್ಷದ ಮೇಲೆ NDA ಕೊಟ್ಟ ಮೇಲೆ ನಂಬಿಕೆ ಇಟ್ಟು ನೀವು ಯಾರು ಹೋಗದೆ ನಮ್ಮ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಮೊದಲನೇದಾಗಿ ಅವಕಾಶ ತಪ್ಪಿರ್ತಕ್ಕಂಥ ನನ್ನ ಅಭ್ಯರ್ಥಿಗಳಿಗೆ, ನನ್ನ ಸೋದರ ಮಿತ್ರರಿಗೆ ಈ ಸಮಯದಲ್ಲಿ ನಮಸ್ಕಾರಗಳನ್ನು ಅಭಿನಂದನೆ ಸಲ್ಲಿಸಬಹುದು. ಹಾಗೆ ಯಾರು JDS ಅಲ್ಲಿ ಬಿಜೆಪಿಯಲ್ಲಿ ಮೈತ್ರಿಕೂಟದಲ್ಲಿ ಅಭ್ಯರ್ಥಿ ಮಾಡಿದಿರಿ, ನಾನು ಆ ಮೈತ್ರಿಕೂಟದ ಅಭ್ಯರ್ಥಿಗೆ ನಾನು ಹೇಳಿ ಬಯಸ್ತೇನೆ, ಪ್ರತಿಯೊಬ್ಬ ಓಟ್ ಕೂಡ ಅಷ್ಟು ಮುಖ್ಯ ಆಗ್ತದೆ. 1 ಓಟಿಂದ ಸೋಲು ಇದೆ, 1 ಓಟಿಂದ ಗೆಲುವು ಇದೆ. ನನಗೆ ಅವ್ನೇನು ಕೊಟ್ಟು ನಂಗೆ ಇವ್ರನ್ನೇ ಹಾಕ್ಬೇಕು, ಅವ್ನು ಮುನ್ಸ್ಕೊಂಡವ್ರೆ 2 ಮನೆ ಹೋದ್ರೆ ಆಯ್ತು, 1 ಮನೆ ಹೋದ್ರೆ ಆಯ್ತು, ಅವ್ನು ಓಟ್ ಆಗ್ತಾ ಇದೆ ಅಂತು ಏನು ಬೇಕಿಲ್ಲ. ದಯವಿಟ್ಟು ಹೇಳ್ತೀನಿ, ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಇಂಡಿಪೆಂಡೆಂಟ್ ನಿಂತಿದ್ರು ಕೂಡ ಆ ವ್ಯಕ್ತಿ ಕೂಡ ಹೋಗಿ ಕೇಳಿ, ನನಗೆ 1 ಓಟ್ ಹಾಕಿ ಸಹಾಯ ಮಾಡಿ. ನಮ್ಮ ಸ್ನೇಹಿತರು ಹೇಳ್ತಾರೆ, ನಿಮ್ಮ ಬಂಧುಗಳು ಹೇಳ್ತಾರೆ, ನಿಮ್ಮ ಆತ್ಮೀಯರು ಹೇಳ್ತಾರೆ, ನಾನು 1 ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ಒಂದು ಪ್ರಕ್ರಿಯೆಗಳಲ್ಲಿ ನೀವು ಕೆಲಸ ಮಾಡಿದ್ರೆ ಮಾತ್ರ ಇದು ಕೆಲವು ಸಾಧ್ಯ. ಹೊರತಾಗಿ ನನಗೆ ಅಭ್ಯರ್ಥಿ ತಪ್ಪಾಗಿರತಕ್ಕಂಥ ಮನಸ್ತಾಪ, ಸಣ್ಣ ಪುಟ್ಟ ನೋವು ಇರ್ತದೆ, ಆ ನೋವಿಂದ ದೂರ ಉಳ್ಕೊಂಡಿರ್ತಾರೆ. ಆ ದೂರ ಉಳ್ಕೊಂಡಂಥವ್ರನ್ನ ನಾವು ಯಾರು ಅಭ್ಯರ್ಥಿಗಳಾಗಿದ್ದೀರಿ ನೀವು ಖುದ್ದು ಅವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸಿ, ಅವ್ರ ಕೈ ಹಿಡಿತಿರೋ, ಅವ್ರ ಕಾಲು ಹಿಡಿತಿರೋ, ಅವ್ರನ್ನ ಮನವೊಲಿಸಿರೋ ಅಥವಾ ಅವ್ರು ಯಾರ ಮೂಲಕ ಹೇಳಿಸಿರೋ ನಿಮ್ಗೆ ಬಿಟ್ಟಂತ ವಿಚಾರ. ನೀವು ನಾವು ಓಲೈಸಿ ನಿಮ್ಮ ಜೊತೆಯಲ್ಲಿ ಹಾಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ ಕೈ ಮುಗಿದ್ದೀರ ಅಭ್ಯರ್ಥಿಗಳಲ್ಲಿ. ನಿಮ್ಮಲ್ಲಿ ಏನೇ ಮನಸ್ತಾಪಗಳಿರಲಿ, ಗ್ರಾಮದಲ್ಲಿ ನಿಮ್ಗೆ ಏನೋ ವೈಯಕ್ತಿಕ ವಿಚಾರಗಳಿರಲಿ, ಅದೆಲ್ಲ ಬಗ್ಗೆ ಗೊತ್ತಿ. ಇವತ್ತು ದಿವಸ ನಿಮ್ಗೆಲ್ಲ ನಿಮ್ ಮುಂದೆ ನೇರ ನಾವಿದ್ದೀವಿ. ಬಿಜೆಪಿಯಿಂದ ಹೊರತು ಪ್ರಕಾಶ್ JDS CM ಸ್ಪರ್ಧೆ ಮಾಡಿ ನೇರ ಸ್ಪರ್ಧೆ
ಇವತ್ತು ಮೈತ್ರಿಕೂಟ ಅಂತ ಅಂದ್ಬಿಟ್ಟು ದೊಡ್ಡವರು ಆದೇಶ ಮಾಡಿದಾಗ ನಮ್ಮ ಅಳಿಮೂಳಿ ಪ್ರಶ್ನೆ ಆದಾಗ ಕಾಂಗ್ರೆಸ್ಗೆ ನಿಜವಾದಂತ ರೀತಿಯಲ್ಲಿ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು, ಆ ಸರ್ಕಾರ ಕಿತ್ತೊಳಿಬೇಕಂದ್ರೆ ಒಟ್ಟಿಗೆ ಕೂತ್ಕೊಳ್ಳೇಬೇಕು, ಒಟ್ಟಿಗೆ ಕೆಲಸ ಮಾಡ್ಬೇಕಂತೇಳಿ ಮುಂಗಡೆ ಎಲ್ಲಿ ಕೂತಿದ್ವಿ, ಇದೇ ಮಾದರಿಯಲ್ಲಿ ನೀವು ಕೂಡ ಕೆಲಸ ಮಾಡ್ತಕ್ಕಂಥ ಆದ್ರೆ ಮಾತ್ರ ಗೆಲುವು ಸಾಧ್ಯ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡ್ರಿ. ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಏನು ಅದರಿಂದ ತೊಂದರೆ ಏನಾಗ್ತಾ ಇದೆ, ಹಲವಾರು ಮುಖಂಡರು ಹೇಳಿದ್ದಾರೆ, ಮಾತಾಡಿದಾರೆ ಕೂಡ, ಮತ್ತೆ ಅದನ್ನೇ ಪುನರಾವರ್ತ ಮಾಡೋದಕ್ಕಿಲ್ಲ. ಇವತ್ತು ದಿವಸ ಸಮಯ ಕಡಿಮೆ ಇದೆ, ತಿಂಗಳಿಲ್ಲ ವೋಟರ್ಸ್ಗೆ ತಿಂಗಳು, ನಮಗೆ ಗಂಟೆಗಳು, ನಿಮ್ಗೆ ನಿಮಿಷಗಳು, ಅಭ್ಯರ್ಥಿಗಳು ನಿಮಿಷಗಳ ತರ ಕೆಲಸ ಮಾಡ್ಬೇಕು. ರಾತ್ರಿ ಕಣ್ಮುಚ್ಚಿ ಚಿಂತೆ ಮಾಡ್ತಾ ಇದ್ರೆ ಯಾವ ಅಭ್ಯರ್ಥಿ ಯಾವ ವೋಟರ್ ಎಲ್ಲಿ ಹೋಗಿರ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿ ಅದೇ ಗುಂಡ್ಬಿಡ್ತಾ ಇರ್ಬೇಕು. ಬೆಂಗಳೂರಲ್ಲವರ, ಕೋಲಾರದಲ್ಲ, ವೇಮೂರಲ್ಲವರ, ಯಾವ ಹಳ್ಳಿಗೆ ಹೋಗೋರ, ಎಲ್ಲ ಟೂರ್ ಆಗೋರ, ಅವ್ರು ಹೆಂಗ್ ಕರ ಮಾಡ್ಬೇಕು, ಮನವೊಲಿಸೋದು ಅದೇ ತಲೆ ಮುಂದಿರ್ಬೇಕು. ಬೆಳಿಗ್ಗೆ ಸಾಯಂಕಾಲ ನಮ್ಮ ಅಪೋಸಿಟ್ ಅಭ್ಯರ್ಥಿ ಏನ್ ಮಾತಾಡ್ತಾವ್ರೆ, ಎಲ್ಲಿ ತೊಂದರೆ ಆಗ್ತಾ ಇದೆ, ಅವ್ರಂಗೆ ಕ್ಯಾಚ್ ಮಾಡ್ಬೇಕಂತಿರ್ಬೇಕು. ತಂತ್ರಗಾರಿಕೆ ಇದ್ದಿರಬೇಕು. ನೇರ ಚುನಾವಣೆ ಅಲ್ಲ, ತಂತ್ರಗಾರಿಕೆ ಚುನಾವಣೆ. ಏನು ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗಳನ್ನ ಫೋನ್ ಕರೆ ಮಾಡಿ ಪದೇ ಪದೇ ಮಾಡ್ತಾವ್ರೆ. ನಮ್ಮವ್ರು ಯಾರು ಮಾಡೋದು ಕಾಂಗ್ರೆಸ್ ಅವ್ರನ್ನ, ನಾವಾಗ ಕೆಲಸ ಅವ್ರ ಕೆಲಸ ಮಾಡ್ತಾವ್ರೆ. ಇಂಥ ತಂತ್ರಗಾರಿಕೆ ನಾವು ಉಳಿಸಿದ್ರೆ ಮಾತ್ರ ಗೆಲ್ಲಿಕ್ ಸಾಧ್ಯ. ಹಾಗಾಗಿ ಏನು ಇಡೀ ವಿಶ್ವದಾದ್ಯಂತ, ಇಡೀ ಪ್ರಪಂಚದಲ್ಲೇ ಕೋಲಾರ ಹೆಸರು ಹೇಳೋದಿಲ್ಲ, ಬೆಂಗಳೂರು ಕರ್ನಾಟಕ ಹೆಸರು ಹೇಳೋದಿಲ್ಲ, ಹೇಳೋದು ಬೆಂಗಳೂರು, ತದನಂತರ ವೇಮಗಲ್ನ ಇಡೀ ವಿಶ್ವದಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಅಂತ ಕೈಗಾರಿಕೆಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಇವತ್ತು ಮಧ್ಯದಲ್ಲಿ ನಾವಿದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ವಿಶ್ವವಿಖ್ಯಾತ ಇರ್ತಕ್ಕಂಥ ಎಲ್ಲೋದು ಕೂಡ ನಾನು ವೇಮಗಲ್ ಹೆಸರು ಹೇಳ್ತಕ್ಕಂಥದ್ದು ಏನು ಹೆಸರುವಾಸಿ ಆಗಿದೆ. ಬರೀ ಹೆಸರಿಂದ ಭೌಗೋಳಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ಹೆಸರು ಹೇಳಬಾರ್ದು, ರಾಜಕೀಯವಾಗಿ ಅಭಿವೃದ್ಧಿಯಾಗಿ ವಿಶ್ವದಲ್ಲೇ ಹೆಸರಾಗುವ ರೀತಿಯಲ್ಲಿ ಏನು ಕೈಗಾರಿಕೆಗಳಿದ್ದಾವೆ ಅದು ಹೊತ್ತುಕೊಂಡಂತ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನಾವೇನು ಆಯ್ಕೆ ಮಾಡಿದಿರೋ ಅದೇ ಮನಸ್ಸಲ್ಲಿ ಇಟ್ಕೊಂಡು ಅದೇ ಕಾಳಜಿಯಿಂದ ಗೆಲ್ಲಬೇಕು. ಗೆದ್ದಾದ್ಮೇಲೆ ಅಂತದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ಒಂದು ಪಂಚ ಪಂಚಾಯತಿಯಾಗಿ ಇಡೀ ಕರ್ನಾಟಕದಲ್ಲಿ ಮಾದರಿ ಆಗೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಏನು ಆಯ್ಕೆ ಮಾಡ್ತೀರಿ. ಇದು ಕೆಲಸ ಮಾಡ್ಬೇಕಂದ್ರೆ ನೀವು ಗೆಲ್ಲುವಂತ ಮಾದರಿಯಾಗಿ ಆ ಗೆಲ್ಲಕ್ಕೆ ಕಾಯ ವಾಚ ಮನಸ್ಸು ಎಲ್ಲ ವಿಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಯಾವುದಕ್ಕೂ ಹಿಂದೂ ಹೋಗ್ಬಾರ್ದು. ಫೀಲ್ಡ್ ಅಲ್ಲಿ ಹಿಡಿದಿದ್ದೀವಿ, ಅದು ಯಾವ ತರ ಎದುರು ಬಂದ್ರೆ ಹೆಂಗೆ ಅಲೆ ಬಂದು ಕೂಡ ಇರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ, ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಯಾಕಂದ್ರೆ ನೀವು ಹುಟ್ಟಿ ಬೆಳೆದಿರೋ ನೀವು ಹುಟ್ಟಿ ಬೆಳೆದಿರೋ ಸ್ಥಳೀಯ ನಿಮ್ಗೆ ಶಕ್ತಿ ಗೊತ್ತಿದೆ, ನಾಡಿ ಮಿಟ್ಟ ಕೊಡ್ತೀರಿ. ಪ್ರತಿಯೊಂದು ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂಥ 1000 ಜನ, ಆ 1000 ಜನ ಓಟ್ ಸೇರಿದ್ದಾರೆ. 1000 ಜನ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿ ನಿಮ್ಗೆ ಅರ್ಥ ಇರುವುದು ಯಾವ ವ್ಯಕ್ತಿ ಎಲ್ಲಿದ್ದಾನೆ, ಅವ್ರು ಎಲ್ಲಿಂದ ಮದುವೆ ಆಗಿ ಬಂದಿದ್ದಾರೆ, ಆಕೆ ಯಾವ ಊರಿನ ಸದ್ಯ ಬಂದಾಳೆ, ಅವ್ರ ತಂದೆ ತಾಯಿಗೆ ಇರ್ತಕ್ಕಂಥದ್ದು ಅದನ್ನೂ ಕೂಡ ಕೆಲಸ ಮಾಡ್ಬೇಕು. ಒಟ್ಟಾರೆಯಲ್ಲಿ ಇವತ್ತು ದಿವಸ ಏನು ನಮ್ಮ ಕಚೇರಿ ಉದ್ಘಾಟನೆ ಆಗಿದೆ, ಪ್ರತಿನಿತ್ಯ ಇಲ್ಲಿ ಒಂದು ಸಣ್ಣ ಪುಟ್ಟ ಅದು ಬಿಜೆಪಿ ಆಗಿರಲಿ JDS ಆಗಲಿ ಮೈತ್ರಿ ಆಗಲಿ ಒಂದು ಚಿಕ್ಕದೊಂದು ಸಭೆ ಮಾಡೋದ್ರ ಮೂಲಕ ಏನು ಹಿಂದಿನ ದಿವಸ ಏನು ನಡೆದಿದೆ ಏನಾಯ್ತು ಅನ್ನೋದನ್ನ ಚರ್ಚೆ ಮಾಡಿ ಮುಂದೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಕೆಲಸ ಮಾಡೋದನ್ನ ಆಗ್ಬೇಕು. ಇದೆಲ್ಲ 4 ಗೋಡೆ ಮಧ್ಯದಲ್ಲಿ ಆಗ್ಬೇಕು. ಕೆಲವೊಂದು ತಂತ್ರಗಾರಿಕೆಗಳು, ಕೆಲವೊಂದು ಚುನಾವಣೆ ಪ್ರಕ್ರಿಯೆಗಳು ಹಾಗಾಗುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಿ. ಮುಂದಿನಲ್ಲಿ ಈ ಪಟ್ಟಣ ಪಂಚಾಯತಿ ಏನು ಮೊದಲ ಚುನಾವಣೆ ಆಗ್ತಾ ಇದೆ, ಗೆದ್ದಂಥವ್ರಿಗೆ ಒಳ್ಳೆ ಅವಕಾಶ ಇದೆ. ನನ್ಗೆ ಗೊತ್ತಿದೆ, ಶಾಸಕರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಅವಕಾಶ ಇದೆ ಮೊದಲ ಪಂಚಾಯತಿ. ಇವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಯಾರು ನಾನು ಕಾಂಗ್ರೆಸ್ ಮಾಡ್ತೀನಿ, ಅವ್ರು ಯಾರು JDS ಅವ್ರು ಕಾಂಗ್ರೆಸ್ ಮಾಡ್ಕೊಡ್ತಾರೆ, ಬಿಜೆಪಿ ಅವರು JDS ಅವ್ರು ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳಿ ದಯವಿಟ್ಟು ತಪ್ಪು ಕೇಳ್ಬಿಡಿ. ಕಮಿಟ್ಮೆಂಟ್, ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು, ಬದ್ಧತೆ ಇರ್ತಕ್ಕಂಥ ಒಂದು ಕಾರ್ಯಕರ್ತರು ಇಲ್ಲಿ ಮುಖಂಡರು ಇರ್ತಕ್ಕಂಥವ್ರು. ಸಣ್ಣ ಪುಟ್ಟ ನಿಮ್ಗೆ ಅರಿವಿದ್ದೋ ಗೊತ್ತಿದ್ದೋ ಆ ಥರದ್ದು ಏನಾದ್ರು ಇದ್ರೆ ನಮ್ಮ ಗಮನಿಸ್ತಾರೆ. JDS ಇಂದ ಈ ಥರದ್ದು ಆಗ್ತಾ ಇದೆ, JDS ತೊಂದರೆ ಆಗ್ತಾ ಇದೆ ಬಿಜೆಪಿ ಅನ್ನೋದಾದ್ರೆ ನೇರವಾಗಿ ನನ್ನ ಹತ್ರ ಮಾತಾಡ್ತಾರೆ. ಅಥವಾ ನಾವಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಬಾಬುಮೋಹನ್ ಇದ್ದಾರೆ, ನಟರಾಜ್ ಇದ್ದಾರೆ, ಎಲ್ಲರ ಹತ್ರ ನಾವು ಮಾತಾಡ್ತೀವಿ. ಅದೇ ರೀತಿಯಲ್ಲಿ ಬಿಜೆಪಿ JDS ಬಿಜೆಪಿಗೆ ಆಗ್ತಾ ಇದೆ ಅನ್ನೋದಾದ್ರೆ ನಾವು ಹೇಳಲಿಕ್ಕೆ ನಮ್ಮ ಬಿಜೆಪಿ ಮುಖಂಡರು ಇದ್ದಾರೆ, ಅವ್ರ ಚರ್ಚೆ ಮಾಡ್ತೀವಿ. ಈ ಚರ್ಚೆಗಳು 4 ಗೋಡೆ 4 ಮಧ್ಯದಲ್ಲಿ ಇರಬೇಕಾಗಿ ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಕ್ ಹೋಗ್ಬಿಡ್ತೇವೆ. ಇದು ಆಹಾರ ಆಗ್ತದೆ ಬೇರೆ ನಮ್ಮ ಕಾಂಗ್ರೆಸ್ ನಿಟ್ಟಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆದ್ರೆ ಗೆಲುವು ನಮ್ಮದೇ. 17 ಕ್ಷೇತ್ರ ಗೆಲ್ಲೋದ್ರ ಮೂಲಕ ವೇಮಗಲ್ ಪಟ್ಟಣ ಪಂಚಾಯತಿ ಮೈತ್ರಿಕೂಟಕ್ಕೆ ಆಗ್ತದೆ, ಆಗಬೇಕು ಅನ್ನೋ ನಿಟ್ಟಲ್ಲಿ ನೀವೆಲ್ಲ ಹೋಗುವಂತ ಕೆಲಸ ಮಾಡ್ತೀವಿ. ಎಲ್ಲರೂ ಕೂಡ ಬಂದಂತ ಎಲ್ಲ ಮುಖಂಡರು ಮತ್ತೊಮ್ಮೆ ಧನ್ಯವಾದಗಳು ಅಭಿನಯಿಸಿ ಎಲ್ಲರೂ ಶುಭವಾಗಲಿ. ನೀವೆಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಹಗಲು ರಾತ್ರಿ ಶ್ರಮ ವಹಿಸಿ ಗೆಲ್ಬರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ